ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ನಾಳೆ 12ನೇ ತಾರೀಕು ಆಗಸ್ಟ್ 2026 ಸೂರ್ಯಗ್ರಹಣ ಇದೆ. ಇದರ ಸಮಯ ಬಂದ್ಬಿಟ್ಟು 9 ಗಂಟೆಗೆ ಪ್ರಾರಂಭ ಆಗಿ 1 ಗಂಟೆ 30 ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತೆ, ಮುಕ್ತಾಯ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಭಾರತದಲ್ಲಿ ಈ ಗ್ರಹಣ ಕಾಡೋದಿಲ್ಲ, ಹಾಗಾಗಿ ಇದನ್ನು ಆಚರಣೆ ಮಾಡಬಾರ್ದು ಅಥವಾ ಆಚರಣೆ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಒಂದು ಹೇಳ್ತೀನಿ ನೋಡಿ, ಏನೇ ಆದ್ರೂ ಗ್ರಹಣ ಬಂದ್ಬಿಟ್ಟು ಭೂಲೋಕದ ಮೇಲೆ, ಭೂಮಿ ಮೇಲೆ ತನ್ನದೇ ಆದ ಒಂದು ಪ್ರಭಾವವನ್ನು ಬೀರುತ್ತೆ. ಕಾಣಿಸ್ತಕ್ಕಂತಹ ದೇಶಗಳ ಮೇಲೆ ನೇರವಾಗಿ ಪ್ರಭಾವ ಬೀರಿದ್ರೆ, ಕಾಣದೇ ಇರತಕ್ಕಂಥ ದೇಶಗಳ ಮೇಲೆ ಇಂಡೈರೆಕ್ಟಾಗಿ ಅದರ ಪ್ರಭಾವವನ್ನು ಅದು ಬೀರುತ್ತೆ. ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಇಲ್ಲಿ ಇರಾನ್ ಮತ್ತು ಅಮೇರಿಕಾ, ಇಸ್ರೇಲು ಯುದ್ಧ ಆಗ್ತಾ ಇದೆ. ಹಾಗಾಗಿ ಅಲ್ಲೇನಾಯಿತು, ಈ ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಆಯಿತು, ಗ್ಯಾಸ್ಗೆ ಸಮಸ್ಯೆ ಆಯಿತು. ಅಲ್ಲೆಲ್ಲೋ ದೂರದಲ್ಲಿ ಆ 3 ದೇಶಗಳಿಗೆ ಯುದ್ಧ ಆದರೆ ನಮಗೆ ಇಲ್ಲಿ ಗ್ಯಾಸ್ ಬರಲಿಲ್ಲ. ಕೆಲವು ದಿನಗಳ ಕಾಲ ಗ್ಯಾಸ್ನ ಸಮಸ್ಯೆ ಆಯಿತು, ಪೆಟ್ರೋಲ್ ಡೀಸೆಲ್ನ ಸಮಸ್ಯೆ ಆಯಿತು ನಮ್ಮ ದೇಶಕ್ಕೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಯುದ್ಧ ಆದರೆ ಆ ದೇಶಕ್ಕೆ ಮಾತ್ರ ಸಮಸ್ಯೆ ಆಗಲ್ಲ, ಅದ್ರ ಅಕ್ಕಪಕ್ಕದ ದೇಶಗಳಿಗೂ ಸಹ ಸಮಸ್ಯೆ ಆಗುತ್ತೆ. ಅದೇ ಥರನೇ ಈ ಗ್ರಹಣ ಇಡೀ ಭೂಮಂಡಲದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ, ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ. ಹಾಗಾಗಿ ಈ ಬಂದಿರತಕ್ಕಂತಹ ಈ ಸೂರ್ಯಗ್ರಹಣವನ್ನು ಸಾಧಕರು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ನೋಡಿ, 1 ವರ್ಷ ಪೂರ್ತಿ ಸಾಧನೆ ಮಾಡೋದನ್ನು ನೀವು ಜಸ್ಟ್ 4.5 ಗಂಟೆಯಲ್ಲಿ ಸಾಧನೆ ಮಾಡಿದ್ರೆ, ಜಪ ಮಾಡಿದ್ರೆ 1 ವರ್ಷ ಪೂರ್ತಿ ಮಾಡಿದ ಸಾಧನೆಗೆ ಸಮ ಆಗುತ್ತೆ. ನೋಡಿ, ನಾಳೆ ಇರ್ತಕ್ಕಂಥದ್ದು ಸೂರ್ಯಗ್ರಹಣ, ನೆಕ್ಸ್ಟು ಬರ್ತದೆ ಚಂದ್ರಗ್ರಹಣ. ಅಂದರೆ 28 ಆಗಸ್ಟ್ 2026 ಶುಕ್ರವಾರ ಬರ್ತದೆ ಚಂದ್ರಗ್ರಹಣ. ಅದು ಸಹ ನಮ್ಮ ಭಾರತದಲ್ಲಿ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಕ್ಯಾಲೆಂಡರ್ಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ನೀವು ಅದನ್ನು ಸಹ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಹೇಳ್ತೀನಿ. ಆ ಚಂದ್ರಗ್ರಹಣದಲ್ಲೂ ಸಹ ನೀವು ಇದೇ ರೀತಿಯ ಒಂದು ಫಾಲೋ ಅಪ್ ಮಾಡಬೇಕಾಗತ್ತೆ. ಮೊನ್ನೆ ಯಾರೊಬ್ರು ಕೇಳಿದ್ರು, ನಮ್ಮ ಕೃಷ್ಣ ಅಂತ ಒಬ್ರು ಕಮೆಂಟ್ಸಲ್ಲಿ ಕೇಳಿದರು, ಮೊನ್ನೆ 3ನೇ ತಾರೀಕು 2ನೇ ತಾರೀಕಿನ ಗ್ರಹಣ ಇದೆ, ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಿ, ಯಾವುದೇ ಗ್ರಹಣಗಳು ಬರಬೇಕಾದ್ರೆ ಅಮಾವಾಸ್ಯೆ ಇರಬೇಕು ಅಥವಾ ಪೌರ್ಣಮಿ ಇರಬೇಕು. ಅಮಾವಾಸ್ಯೆಯಲ್ಲಿ ಬರೋದು ಸೂರ್ಯಗ್ರಹಣ, ಪೌರ್ಣಮಿಯಲ್ಲಿ ಬರೋದು ಚಂದ್ರಗ್ರಹಣ. ಅಮಾವಾಸ್ಯೆ ಪೌರ್ಣಮಿ ಇಲ್ಲದೇ ಯಾವುದೇ ರೀತಿಯ ಗ್ರಹಣಗಳು ಬರೋದಿಲ್ಲ. ಎಲ್ಲ ಏನೇನೋ ಆಗ್ಬಿಟ್ಟಿದೆ, ಏನೇನೋ ಹೇಳ್ತಾರೆ, ಏನೇನೋ ಕ್ರಿಯೇಟ್ ಮಾಡಿ ಎಲ್ಲ ಜನಗಳಿಗೆ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಅವೆಲ್ಲ ತಲೆ ಕೆಡಿಸ್ಕೊಂಬೇಡಿ, ಓಕೆನಾ? ಇಷ್ಟು ಮಾಡಿ. ಅಥವಾ ನಿಮ್ಗೆ ಇನ್ನೂ ಏನಾದರೂ ಸಮಸ್ಯೆ ಇತ್ತು ಅಂದರೆ ನೀವು ಕಮೆಂಟ್ಸಲ್ಲಿ ಕೇಳಿ, ಅಥವಾ ಫೋನ್ ಮಾಡಿ ಕೇಳಿ. ಬಂದಿರತಕ್ಕಂಥ ಗ್ರಹಣನ ವೇಸ್ಟ್ ಮಾಡ್ಕೊಳ್ಬೇಡಿ, ಬಳಸ್ಕೊಳ್ಳಿ, ನಿಮ್ಮ ಸಾಧನೆಗೆ ಬಳಸ್ಕೊಳ್ಳಿ. ಯಾವ ರೀತಿ ಬಳಸ್ಕೊಳ್ಬೇಕು ಅಂತಂದರೆ ನೋಡಿ, ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ಗಳಿವೆ. ಅಂದರೆ ಹೊಸ ಸಾಧಕರು ಯಾರಿದ್ದಾರೆ ಅವರು ನೇರವಾಗಿ ಈ ಗ್ರಹಣದಲ್ಲಿ ಜಪ ಮಾಡಬಾರ್ದು. ಅಂದರೆ ಇದರ ಅರ್ಥ, ಅವರು ಮುಂಚೆ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರಬೇಕು, ಆ ನಂತರ ಗ್ರಹಣದಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ಬೋದು, ಮಂತ್ರ ಜಪ ಮಾಡ್ಬೋದು. ಆದರೆ ಏನು ಸಾಧನೆಗಳನ್ನು ಮುಂಚೆ ಮಾಡ್ದೇ ನೇರವಾಗಿ ಗ್ರಹಣದಲ್ಲಿ ಕೂತ್ಕೊಂಡು ಮಂತ್ರ ಜಪ ಸಾಧನೆಗಳನ್ನು ಮಾಡಬಾರ್ದು, ನಿಷಿದ್ಧ ಇದು. ಹಳೆ ಸಾಧಕರಿದ್ದರೆ, ಅಂದರೆ ಬೇರೆ ಬೇರೆ ದೇವರುಗಳ ಮಂತ್ರಗಳನ್ನು ಅನುಷ್ಠಾನ ಮಾಡಿ ಸಾಧನೆ ಮಾಡಿ ಬಿಟ್ಟಿರ್ತಾರೆ, ಅಂಥವರು ಬೇಕಾದರೆ ಈ ಗ್ರಹಣದಲ್ಲಿ ಸಾಧನೆಗಳನ್ನು ಮಾಡಬಹುದು. ಆಮೇಲೆ ಗ್ರಹಣ ಆಗೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆನೇ ನೀವು ಊಟ ಮಾಡಬಾರ್ದು. ಗ್ರಹಣ ಮುಗಿದ ಅರ್ಧ ಗಂಟೆ ನಂತರ ನೀವು ಊಟ ಅಥವಾ ಲಘು ಆಹಾರವನ್ನು ನೀವು ಸೇವನೆ ಮಾಡಬಹುದು. ಅಥವಾ ಬೈ ಚಾನ್ಸ್ ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ಕಾಯಿಲೆ ಇರ್ತಕ್ಕಂಥವ್ರು ಅವರು ನೋಡ್ಕೊಂಡು ಮಾಡಿ, ನಿಮ್ಮ ಅನುಕೂಲ. ನೆಕ್ಸ್ಟ್, ಗರ್ಭವತಿ ಮಹಿಳೆಯರು ಹುಷಾರಾಗಿರಬೇಕಾಗತ್ತೆ. ಗ್ರಹಣಗಳ ಸಮಯದಲ್ಲಿ ಟ್ರಾವೆಲಿಂಗ್ ಅಂದರೆ ಓಡಾಟ ಮಾಡಬಾರ್ದು, ಮನೆ ಒಳಗಡೆ ಒಂದು ಕಡೆ ರೆಸ್ಟ್ ಮಾಡ್ಕೊಂಡು ಇರಬೇಕಾಗತ್ತೆ. ಗ್ರಹಣ ಮುಗಿದ್ಮೇಲೆ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಆಮೇಲೆ ಕೆಲವರು ಇದು ಸೂತಕ ಇರುತ್ತೆ, ಅಂಥವ್ರು ಸಹ ಮಾಡ್ಬೋದಾ ಮಾಡಬಾರ್ದು ಅಂತ ಕೇಳಿದ್ರು. ಅಂದರೆ ನಮ್ಮ ಮನೆಯಲ್ಲಿ ಸೂತಕ ಇದೆ, ನಾವು ದೇವಸ್ಥಾನಕ್ಕೆ ಹೋಗಿ ಮಾಡ್ಬೋದು ಅಂತ ಕೇಳಿದ್ರು. ನನ್ನ ಪ್ರಕಾರ ನಿಮಗೆ ಸೂತಕ ಅನ್ನೋದು ನಿಮಗೆ ಇದ್ದರೆ ಮಾಡಬಾರ್ದು, ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತೆ. ಯಾರಿಗೆ ಸೂತಕ ಇರುತ್ತೆ ಅಂಥವರು ಆಚರಣೆ ಮಾಡಬಾರ್ದು.
ಯಾಕಂದರೆ ಇದು ಮಂತ್ರಶಕ್ತಿ, ದೈವಶಕ್ತಿ. ಇಲ್ಲಿ ಶುದ್ಧವಾಗಿರಬೇಕು. ಸೂತಕದಲ್ಲಿ ನೀವು ಮಾಡಿದ್ರೆ ನಿಮಗೆ ಉಲ್ಟಾ ಆಗಿಬಿಡ್ತದೆ, ರಿವರ್ಸ್ ಆಗಿಬಿಡ್ತದೆ, ಅಥವಾ ಬೇರೆ ಬೇರೆ ಥರ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಸೂತಕದಲ್ಲಿರ್ತಕ್ಕಂಥವ್ರು ಮಾಡಬೇಡಿ. ಇಷ್ಟು ಮುನ್ನೆಚ್ಚರಿಕೆ ಕ್ರಮಗಳು. ಆಮೇಲೆ ಭೀಮನ ಅಮಾವಾಸ್ಯೆ ಬಂದಿದೆ. ಆ ಭೀಮನ ಅಮಾವಾಸ್ಯೆ ಏನು ಮಾಡಿ ಅಂತಂದರೆ ಬುಧವಾರ ಮಾಡಬೇಡಿ. ಗ್ರಹಣ ಕಳ್ಕೊಂಡು ಬೆಳಗ್ಗೆಲ್ಲ ಶುದ್ಧಿ ಮಾಡಿಕೊಂಡು ನೆಕ್ಸ್ಟ್ ಗುರುವಾರ ಆಚರಣೆ ಮಾಡಿ. ರಕ್ಷಣೆಗೆ ಏನು ಮಾಡಬೇಕಪ್ಪ ಅಂದರೆ ದರ್ಬೆ ಸಿಗುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ ಅಥವಾ ಹೂವು ಮಾರ್ತಕ್ಕಂಥ ಜಾಗಗಳಲ್ಲಿ ದರ್ಬೆ ಸಿಗುತ್ತೆ. ಆ ದರ್ಬೆ ತಂದು ನೀವು ತಿಂತಕ್ಕಂಥ ಆಹಾರ, ರೇಷನ್ನು, ಕುಡಿತಕ್ಕಂಥ ನೀರು, ನೀವು ಮಲಗ್ತಕ್ಕಂಥ ಜಾಗ, ನಿಮ್ಮ ದೇವರ ಕೋಣೆ, ಮನೆ ಹೊಸ್ತಿಲು ಎಲ್ಲ ಕಡೆನೂ ಹಾಕ್ಕೊಳ್ಳಿ. ಆಮೇಲೆ ಮನೆಯ 4 ದಿಕ್ಕಿಗೂ 4 ಮೂಲೆಗಳಲ್ಲೂ ಸಹ ಸ್ವಲ್ಪ ದರ್ಬೆನ ಹಾಕ್ಬಿಟ್ಟು ನೀವು ರಕ್ಷಣೆ ತಗೊಳ್ಳಿ. ಅಂದರೆ ಗ್ರಹಣದ ಎಫೆಕ್ಟು ಮನೇಲಿರ್ತಕ್ಕಂಥ ಬೇರೆ ಸಣ್ಣ ಸಣ್ಣ ಮಕ್ಕಳಾಗಿರಬಹುದು, ವಯಸ್ಸಾಗಿರ್ತಕ್ಕಂಥವ್ರು ಆಗಿರಬಹುದು, ಯಾರಿಗೂ ತೊಂದರೆ ಆಗಬಾರ್ದು. ಆ ರೀತಿ ಈ ಒಂದು ರಕ್ಷಣೆಯನ್ನು ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಕೆಲವೊಂದು ರಾಶಿಗೆ, ಕೆಲವೊಂದು ನಕ್ಷತ್ರಕ್ಕೆ ದೋಷ ಇರುತ್ತೆ ಅಂತ ಕೆಲವೊಂದು ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ. ಅದನ್ನು ನೋಡಿಕೊಂಡು ನೀವೇನು ಮಾಡಿ ನೆಕ್ಸ್ಟ್ ಇದನ್ನು ಸ್ನಾನ ಮಾಡಿಕೊಂಡು ಆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಿ ಅದೇನು ಹೇಳಿದ್ದಾರೆ ಆ ರೀತಿ ದಾನವನ್ನು ಕೊಟ್ಟು ದರ್ಶನ ಮಾಡ್ಕೊಂಡು ಬನ್ನಿ. ನಿಮ್ಮ ಕೈ ದಾನ ಕೊಡೋಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ದರ್ಶನ ಆದರೂ ಮಾಡಿಕೊಂಡು ಪ್ರಾರ್ಥನೆ ಆದರೂ ಮಾಡ್ಕೊಂಬನ್ನಿ ದೇವ್ರ ಹತ್ರ, ದೇವಸ್ಥಾನಕ್ಕೆ ಹೋಗಿ. ಆಮೇಲೆ ಗ್ರಹಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಗ್ರಹಣ ಬಿಟ್ಟಾಗ ಮತ್ತೆ ಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ಇದು ಸಾಧಕರಿಗೆ ಇರ್ತಕ್ಕಂಥ ನಿಯಮ. ಆಮೇಲೆ ಇಲ್ಲಿ ಜಾಸ್ತಿ ಪೂಜೆ ಪುನಸ್ಕಾರ ಮಾಡೋ ಹಾಗಿಲ್ಲ. ನೀವು ಗ್ರಹಣದಲ್ಲಿ ಮಂತ್ರ ಜಪ ಮಾಡ್ತೀವಿ ಅಂತಂದರೆ ಪೂಜೆ ಮಾಡೋ ಹಾಗಿಲ್ಲ. ಜಸ್ಟ್ ಒಂದು ದೀಪ ಹಚ್ಕೊಳ್ಳಿ ಅಥವಾ 2 ಊದುಗಡ್ಡೆ ಹಚ್ಕೊಂಡು ಕೂತ್ಕೊಂಡು ನೀವು ಜಪನ ಪ್ರಾರಂಭ ಮಾಡಿ. ಆಮೇಲೆ ಇಲ್ಲಿ ಬೇರೆ ಎಲ್ಲ ಮಂತ್ರಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಗುರು ಮಂತ್ರವನ್ನು 108 ಸಾರಿ ಹೇಳ್ಕೊಂಡು ಆನಂತರ ಮೂಲ ಮಂತ್ರಗಳನ್ನು ನೀವು ಹೇಳ್ಕೊಳ್ತಾ ಹೋಗಿ. ಒಂದು ಮಂತ್ರ ಬೇಕಾದ್ರೆ ಜಪ ಮಾಡ್ಬೋದು ಅಥವಾ ಹಲವಾರು ಮಂತ್ರಗಳನ್ನು ಬೇಕಾದ್ರೆ ನೀವು ಜಪ ಮಾಡ್ಬೋದು. ರಾತ್ರಿ 9 ಗಂಟೆಯಿಂದ 1:30 ತನಕ ಇರ್ತದೆ ಈ ಗ್ರಹಣ. ದಿಕ್ಕು, ಆಸನ ಮತ್ತು ಮಾಲೆ ಇವು 3 ಬೇಕಾಗುತ್ತೆ. ಗುರು ಮಂತ್ರ ಮತ್ತು ಮೂಲ ಮಂತ್ರ ಇವೆರಡನ್ನ ಜಪ ಮಾಡಿದ್ರೆ ಸಾಕು. ಇಷ್ಟು ಇರ್ತಕ್ಕಂಥ ನಿಯಮಗಳು. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.